ಅಮ್ಮ ವಿಡಿಯೋ ನೋಡು ವಿಡಿಯೋ ನೀನು ಹೇಳ್ದಂಗೆ ನೀನು ಅಮ್ಮ ಹೆಂಗೋ ಬಾಯ್ ಬಿಟ್ಬಿಟ್ಲು ಕಣಮ್ಮ ನೀನು ಹೇಳಿದ್ದೇನೆ ನಿಜ ಆಯ್ತು ನಮ್ಮ ಮತ್ತೆ ಬಾಯ್ ಬಿಡೋಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ ಕಣಮ್ಮ ಆದರೂ ನೀಟಾಗಿ ಬಾಯ್ ಬಿಟ್ಬಿಟ್ಲು ನೋಡ್ದ ಎಲ್ಲನೂ ಹೆಂಗೆ ಬಾಯ್ ಬಿಟ್ಟವಳೆ ಅಂತ ಹೇಳ್ಬಿಟ್ಟು ವಿಡಿಯೋ ಐತೆ ಈಗ ತಗೊಂಡೋಗ್ಬಿಟ್ಟು ಬದ್ರಿಗೆ ಕೊಟ್ಬಿಟ್ಟು ಎಲ್ಲನೂ ಭದ್ರಮ್ಮಂಗೆ ಕೊಟ್ಬಿಟ್ಟು ವಿಡಿಯೋನ ದುಡ್ಡು 1 ಲಕ್ಷ ರೂಪಾಯಿ ಇಸ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಭದ್ರಮ್ಮಂಗೆ ಕೊಟ್ಬಿಟ್ಟು ನಿಜನೇ ನಿಜವಾಗೂ 1 ಲಕ್ಷ ಇಸ್ಕೊಬತ್ತಿ ಇವಾಗ ಹೋಗಿ ನೀನೇ ನೋಡು ವಿಡಿಯೋನ. ನಾನು ಸುಳ್ಳು ಹೇಳಿದ್ರೆ ಎಷ್ಟು ನೀಟನ್ನು ಮತ್ತೆ ಪೊದ್ದಿ ಎಲ್ಲರೂ ಸೇರ್ಕೊಂಡು ಬೈಕೊಂಡ್ರೆ ವಿಡಿಯೋ ನಂತಾಗೈತೆ. ನೀನೇ ಒಂದು ಕಿತ್ತ ನೋಡು ಬೇಕಾರೆ. ಓ ಇದಾ ಮೊದಲದೆಲ್ಲ ಕಟ್ ಮಾಡ್ಬಿಟ್ಟು ನೀನು ಹಾಕ್ಬೇಕಿತ್ತು. ಮೊದಲು ನಿಮ್ಮ ಮತ್ತೆ ತಗೆಲ್ಲ ಮಾತಾಡೋದೆಲ್ಲನೂ ಅಪ್ಲೋಡ್ ಮಾಡ್ಬೇಕಾದ್ರೆ ಕಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಗಕ್ಕಿಲ್ವೇನಮ್ಮ? ಅದು ಸರಿ ನೆನೆಯ ಕಟ್ ಮಾಡ್ಬಿಟ್ಟು ಇದು ಮಾಡ್ಬೋದೇನೋ. ಕಣಮ್ಮ ಕಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದು. ನೋಡಿ ಹೆಂಗೆ ಮಾತಾಡೋಳಿ ನಮ್ಮ ಮತ್ತೆ ಜನರನ್ನೆಲ್ಲ ಹೆಂಗೆ ತುಪ್ಕು ಉಕ್ಕೊಂಡು ಹೆಂಗೆ ಮಾಡ್ಕೊಂಡವಳಿ ನೋಡು. ಭದ್ರಮ್ಮ 1 ಲಕ್ಷ ಅಲ್ಲ 2 ಲಕ್ಷ ನೀನು ಕೊಟ್ಬಿಡ್ತಾಳೆ ಕಣಮ್ಮಿ. ಒಳ್ಳೆ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ಯಾ. 1.5 ಲಕ್ಷ ಕೇಳು ಕೊಡ್ತಾಳೆ 1.5 ಲಕ್ಷನ. ಲೇ ಪ್ರೇಮಿ ಸರಿಯಾಗಿ ಮಾಡಿದ್ಯಾ ನೀನಂತನ್ವೆ. ಬಿಡು ನಿನಗೆ ನಾನು ಸರಿಯಾಗಿ ಮಾಡ್ತೀನಿ. ಇಷ್ಟೊಂದು ತಲೆ ಉಪಯೋಗಿಸ್ಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತೀಯಲ್ಲ, ಈಗ ನಿನಗೆ ಸರಿಯಾಗಿ ಮಾಡ್ತೀನಿ ನೋಡು. ಮಗಳೇ 1 ಲಕ್ಷ ಇಸ್ಕೊಂಬಿಟ್ಟು ಬಂದ್ಬಿಡು. ನಾನು ರೆಡಿಯಾಗಿ ಕಾಯ್ಕೊಂಡಿರ್ತೀನಿ ಸರಿನಾ. 1 ಲಕ್ಷ ಫುಲ್ ಇಸ್ಕೊಂಬಿಟ್ಟು ಬಂದ್ಬಿಡು. ನಾನು ನೀನು ಹೋಗ್ಬಿಟ್ಟು ಅಮ್ಮಿ ದಿನ ಆಗೈತೆ ಕಣಮ್ಮಿ ತಿಂದ್ಬಿಟ್ಟು ನಾನು ನೀನು ಹೊಟ್ಟೆ ತುಂಬ ಹೋಗ್ಬಿಟ್ಟು ಚಿಕನ್ನು ಮಟನ್ನು ಎಲ್ಲನೂ ತಿನ್ಕೊಂಬಿಟ್ಟು ಬಂದ್ಬಿಡೋಣ ಕಣಮ್ಮಿ ನೆಟ್ಟಿಗೆ. ಚಿಕನ್ನ ಮಟನ್ನ ಎಲ್ಲನೂ ಸರಿನಾ. ನನಗೂ ಒಂಥರ ಬಾಯೆಲ್ಲ ಚಪ್ಪಲ ತಿನ್ಬೇಕಂತ ಅನ್ನಿಸ್ತಾನೆ ಐತೆ ನನಗಂತೂ ತಿನ್ಬೇಕು ಅಂತ. ಅದಕ್ಕೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬಂದ್ಬಿಡೋಣ ಸರಿನಾ. ಹಂಗೆ ನಂಗೆ ಒಂದು ಜೊತೆ ಸೀರೆ ಬೇಕು ಕಣಮ್ಮಿ. ಒಂದು 2 ಸೀರೆ ತಗೊಂಬಿಟ್ಟು ಬ್ಲೌಸ್ ಎಲ್ಲ ಹೊಲಾಕ್ಬಿಟ್ಟು ಹಂಗೆ ಬಂದ್ಬಿಡೋಣ ಕಣಮ್ಮಿ. ಸರಿ ಆಯ್ತು ಹೇಳಮ್ಮ. ನಿನಗೇನು 1 ಲಕ್ಷ ಬರ್ತದೆ ರೆಡಿಯಾಗಿರೋ. ನೀನು 1 ಲಕ್ಷ ರೂಪಾಯಿ ತಗೊಂಬಿಟ್ಟು ಬರ್ತೀನಿ. ಹಾಳು ಬದ್ರಿಗೆ ಹೇಳಿದ್ದೀನಿ ಬರೋಕ್ಕೆ ಫೋನ್ ಮಾಡಿದ್ದೀನಿ. ಮಂತಕ್ಕೆ ಬೇಡ. ಮಂತಾಗ ಅವರು ಇವರು ಇದು ಮಾಡ್ತಾರೆ ಇರ್ತಾರೆ ಕೂಲಿರೋರಂತೆ. ಅವರು ಇವರು ಇರ್ತಾರೆ ಬೇಡ ಮಂತಕ್ಕೆ. ಇಲ್ಗೇನಿಯ ಬಾದಿ ಎಲ್ಲೋ ದಾರಿ ತಕ್ಕ ಬಾ ಅಂತ ಹೇಳ್ಬಿಟ್ಟು ಹೇಳೋಳೆ. ಹೋಗ್ಬಿಟ್ಟು ಈ ಗಿಡಿಯನ್ನು ಕೊಟ್ಬಿಟ್ಟು ಆಮೇಕಿಂದ ನೋಡು ನಾನೇ ಇಸ್ಕೊಂಬಿಟ್ಟು ಬರ್ತೀನಿ. ಪಟ ರೆಡಿಯಾಗಿ ಹೋಗು ನೀನು. ಹೋಗು ಸುಮ್ಮನೆ ಪಟ ಅಂತ ಹೇಳ್ಬಿಟ್ಟು ರೆಡಿಯಾಗು. ಸರಿ ತಕ್ಕ ಮೊಬೈಲ್ ನೀನು ಹೋಗಿರೋ. ನಾನು ರೆಡಿ ಆಗ್ಬಿಟ್ಟು ಕೂತಿರ್ತೀನಿ. 1 ಲಕ್ಷ ಇಸ್ಕೊಂಡು ಸರ್ನ ಬಂದ್ಬಿಡು. ಸರಿ ಕಣಮ್ಮ ಆಯಿತು. ಎಲ್ಲ ಪ್ರೇಮಿ ಏನೇ ಇಷ್ಟು ಖುಷಿಯಾಗಿದೆಯಲ್ಲ, ಇದೆಲ್ಲ ಶಾನೆ ಓದ್ತಿರಕ್ಕಿಲ್ಲ ಬಾ. ಈಗ ಈ ವಿಡಿಯೋ ಕಥೆನೇ ಚೇಂಜ್ ಆಯ್ತದೆ. ಲೇ ಪ್ರೇಮಿ ನೀನು ಏನೇನು ಮಾಡ್ಕೊಂಬಿಟ್ಟು ಬಂದಿದೆಯೋ ವಿಡಿಯೋ ಅದೆಲ್ಲ ಉಲ್ಟಾಗಿರ್ತದೆ ನೋಡು. ಅದೆಲ್ಲ ಎಷ್ಟು ಉಲ್ಟಾ ಆಯ್ತದೆ ಅಂದರೆ ಬದ್ರಿ ನೋಡಿ ಏನು ಹೇಳ್ತಾಳೆ ಅಂತ ಗೊತ್ತಾಯ್ತದೆ ನಿನಗೆ ಏನಿಯ. ಪಾಪ ಪೊದ್ದು ಡಾರ್ಲಿಂಗ್ ಅಷ್ಟು ಕಷ್ಟಪಡ್ತಾವಳೆ. ಅವಳಿಗೇನಿ ಇದು ಮಾಡೋದು ಬಿಟ್ಬಿಟ್ಟು ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಮನೆಯವ್ರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಂಡವ್ರಿಗೆ ಸಹಾಯ ಮಾಡ್ತಾ ಇದೆಯಾ? ನಿಂಗೆ ಐತೆ ನೋಡಿ ಇವಾಗ. ಲೇ ಪ್ರೇಮಿ ನಾನು ಕೊಟ್ಟಿದ್ದಿಲ್ಲ ಏನೇ ಮಾಡಿದೆ ಪ್ರೇಮಿ? ಎಲ್ಲ ಸಕ್ಸಸ್ ಆಯಿತು ತಾನೇ? ವಿಡಿಯೋ ಎಲ್ಲನೂ ಮಾಡ್ಕೊಂಬಿಟ್ಟು ಬಂದಿದ್ದೀಗ ತಾನೇ? ನಾನು ಮಾಡಿದ್ದಂಗಿತ್ತೀನಿ. ನಾನು ಗೊತ್ತಲ್ಲ ಒಂದು ಕಿತ ಮಾತು ಕೊಟ್ಟೆ ಅಂದರೆ ಮುಗಿದೋಯ್ತು ಅಷ್ಟೇ. ನೀವು ಒಂದು ಕಿತ ನಾನು ಮಾತು ಕೊಟ್ಟಿದ್ದೀನಿ ಅಂದರೆ ಈ ಪ್ರೇಮಿ ಕೈ ಹಾಕಿದ ಕೆಲಸ ಏನೂ ಸುಮ್ಮನೆ ಇರಲ್ಲ. ಈ ಒಂದು ಕಿತ ಕೈ ಹಾಕ್ಬಿಟ್ಟಿದ್ದೀನಿ ಅಂದರೆ ಅದು ಮುಗಿಯೋ ಗಂಟನೂ ನಾನಂತೂ ಬಿಡೋಕ್ಕಿಲ್ಲ. ಅದೆಲ್ಲ ಮುಗಿಯೋ ಗಂಟನೂ ನಾನಂತೂ ಹಿಡ್ಕೊಂಡು ಮಾಡ್ತಾನೆ ಇರ್ತೀನಿ. ನಾ ಮತ್ತೆ ಹೆಂಗೆ ಮಾತಾಡೋಳೆ ಅಂತ ನೀನೇನಾರು ನೋಡ್ಬಿಟ್ರೆ 1 ಲಕ್ಷ ಅಲ್ಲ ತಗೊಳಮ್ಮಿ ಅಂತೇಳ್ಬಿಟ್ಟು ನೀನು 1.5 ಲಕ್ಷ 2 ಲಕ್ಷ ಕೊಟ್ಬಿಡ್ತೀಯ. ಏನು ಜನರನ್ನೆಲ್ಲನೂ ಚೀತು ಅಂತೇಳ್ಬಿಟ್ಟು ಬೈಕತನೇ ಐತೆ. ಹೆಂಗಂದ್ರೆ ಹಂಗೆ ಬೈಕತ್ತೈತೆ ಗೊತ್ತೇನೋ? ಹೌದೇ ಹಂಗೆ ಬೈಕತ್ತಾವಳೆ. ಕೊಡಿಲಿ ವಿಡಿಯೋ ನೋಡೋಣ. ಬದ್ರಿ ನಿನ್ನ ಕಣ್ಣಿಗೆ ಮಾತ್ರ ಬ್ಯಾರೆ ಥರನೇ ಕಾಣಿಸ್ತದೆ ಈ ವಿಡಿಯೋ. ನೋಡಿ ಮೋಸ ಮಾಡಂಗಿಲ್ಲ. ಕಾಸು ಕೊಡಬೇಕು. ಕಷ್ಟಪಟ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಮೋಸ ಮಾಡಂಗಿಲ್ಲ. ಅಂತ ಮೋಸನೂ ಮಾಡೋಕ್ಕಿಲ್ಲ. ಕೊಡ ಇಲ್ಲಿ ನೋಡಿ ನಮ್ಮ ಮತ್ತೆ ಜನರನ್ನ ಹೆಂಗೆ ಬೈಕೊಂಡವಳೆ ಅಂತ. ಕ್ಯಾಕರ್ಸು ತೂ ಅಂತೇಳ್ಬಿಟ್ಟು ಎಲ್ಲ ಉಕ್ಕೊಂಡವಳೆ. ಜನರನ್ನಂತೂ ಸರಿಯಾಗಿ ಏನಿಯ ಉಕ್ಕೊಂಡವಳೆ ಚೀತು ಅಂತೇಳ್ಬಿಟ್ಟು. ನೋಡು ಕೇಳಿಸ್ಕ ನೀನೇನಿಯ. ಹೌದೇ ಇರು ನೋಡ್ತಿದ್ದೀನಿ. ಇದೇನಿದು ಜನರನ್ನೆಲ್ಲ ಹೊಗಳಿ ಅಟ್ಟು ಕೇಳಿಸ್ಬಿಟ್ಟವಳಲ್ಲ ಈ ಜಯಕ್ಕ. ಇದನ್ನ ಇವಳು ವಿಡಿಯೋ ಮಾಡ್ಕೊಂಬಿಟ್ಟು ಬಂದವಳ. ಇದನ್ನೇನು ಅಪ್ಲೋಡ್ ಮಾಡಿಬಿಟ್ರೆ ಊರು ಜನ ಎಲ್ಲನೂ ಖುಷಿ ಕೊಟ್ಬಿಟ್ಟು ಓಟೆಲ್ಲ ಇನ್ನೂ ಶಾನೆ ಗೊತ್ತಾಕಿಲ್ವಾ? ಹೆಂಗೆ ನೋಡಿ ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಏನೇ ಗೊತ್ತಾಯ್ತದೆ ಪೂರ್ತಿ ವಿಡಿಯೋನ. ಇಲ್ಲೇ ಜನರನ್ನ ಹೊಗಳವಳೆ. ಇನ್ನು ಕೊನೆ ಗಂಟೆ ಇನ್ನು ನೋಡ್ರಿ ಏನು ಬಿಟ್ಟವಳು. ಈ ಮಿತ್ರ ಮಾಡ್ತಾ ಇರ್ಬೇಕಾರೆ ಇಲ್ಲಿ ಆಟ ಆಡಿಸ್ಬೇಕಾರೆ ನಿಮ್ದೆಲ್ಲ ಯಾವ ಲೆಕ್ಕ? ಈ ಮಿತ್ರ ಗೊತ್ತಲ್ಲ ಏನು ಮಾಡಬೇಕೋ ಅದನ್ನೇ ಮಾಡ್ತಾನೆ ಈ ಮಿತ್ರ. ನೋಡೋಣ ಇನ್ನೂ ಏನೇನಾಗಬೇಕೋ. ನೋಡಿ ಬದ್ರಿ ನಿನಗೂ ಐತೆ ಪ್ರೇಮಿಗೆ ಇವಳಿಗೂ ಐತೆ. ಆಸೆ ಇಟ್ಕೊಂಡು ಹೋಗಿದ್ಲಲ್ಲ ಈಗ ಗೊತ್ತಾಯ್ತದೆ. 1 ಲಕ್ಷಕ್ಕೆ ಮಾನ ಮರ್ಯಾದೆ ಕಳೀತೀಯ ನಿಮ್ಮ ಅತ್ತೆದು. ಈಗ ನೋಡು. ಲೇ ಪ್ರೇಮಿ ನೆಟ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಬಾರೆ ಅಂದರೆ ಜನರನ್ನೆಲ್ಲ ಹೊಗಳಿ ಅಟ್ಟು ಕೇಳಿಸಿರೋ ವಿಡಿಯೋನ ಮಾಡ್ಕೊಂಬಿಟ್ಟು ಬಂದು ಇದನ್ನು ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇದೆಯಾ? ಯಾಕೆ ಅಪ್ಲೋಡ್ ಮಾಡ್ಬಿಟ್ಟು ನಾನೇನೇ ನಿಮ್ಮ ಅತ್ತೆಗೆ ಪ್ರಚಾರ ಕೊಡ್ಲಾ? ಏನು ಹಿಂಗೆ ಹೇಳ್ತಿದ್ಯಾ ಭದ್ರಮ್ಮ? ನೋಡು ಬೇಕಾರೆ ನಾನು ಬೈಕಂಡ್ರೆ ವಿಡಿಯೋನೇ ಮಾಡ್ಕೊಂಬಿಟ್ಟು ಬಂದಿರೋದು. ಎಲ್ಲಿ ಕೊಡಿಲಿ? ನೋಡು ಇದ್ರಾಗ ಹೆಂಗೆ ಬೈಕತ್ತಾವಳೆ ಅಂತ ಹೇಳ್ಬಿಟ್ಟು ನೋಡು ನೀನೇನಿಯ. ಲೇ ಮಂಗಿಡ್ದ್ಬಿಟ್ಟೈತೆ ನಿಂಗೆ ಏನಾರನೇ? ಅವಳು ಹೊಗಳ್ತಾವಳೆ ಬೈಕತ್ತಾವಳಂತೆ. ಭದ್ರಮ್ಮ ಡೀಲ್ ನೀನು ಹಾಳು ಮಾಡಕ್ಕೆ ಬರ್ಬೇಡ. 1 ಲಕ್ಷ ರೂಪಾಯಿ ಡೀಲ್ ಕೊಟ್ಟಿದ್ಯಾ ನೀನು. ಸುಮ್ಕೇನೆ ಅಂತಾಗ ನೀನು ಅವು ಥರ ಮಾಡಕ್ಕೆ ಬರ್ಬೇಡ. ನೋಡಿಲಿ ನಮ್ಮ ಮತ್ತೆ ಬೈಕತ್ತವಳಿ ಕೇಳಿಸ್ಕಲ್ ಬೈಕತ್ತಿಲ್ವೇ? ಅಯ್ಯೋ ಎಂಥ ಜನ ಮನೆಯಾಳು ಜನ ಅಂತ ಹೇಳ್ಬಿಟ್ಟು ಬೈಕತ್ತಾ ಇಲ್ವೇ?
ಲೇ ಅವಳೆಲ್ಲ ಬೈಕತ್ತಾಳೆ ಹೊಗಳ್ತಿರೋದು ಕಂಡೆ ಅವಳು ಹೊಗಳ್ತಿರೋದು ನಮ್ಮ ಜನ ಎಂಥ ಜನ ನಮ್ಮ ಜನಕ್ಕೆ ಇನ್ನೂ ಸಹಾಯ ಮಾಡ್ತೀನಿ ನಾನು ಇನ್ನೂ ಎಲೆಕ್ಷನ್ ಗೆದ್ಮೇಲೆ ನಮ್ಮ ಜನಗಳಿಗೆ ಇನ್ನೂ ಉಪಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಕಂಡ್ಲೆ. ಈ ಮಿತ್ರ ಕೈ ಹಾಕ್ದ ಅಂದರೆ ಉಲ್ಟಾ ಪಲ್ಟಾಗೋದು ಗ್ಯಾರಂಟಿ ಅಲ್ವಾ? ನಮ್ಮ ಹತ್ರ ಏನಿ ಆಟ ಆಡ್ತೀರಾ? ಇಬ್ರಿಗೂ ಸರಿಯಾಗಿ ಏನಿಯ ಬುದ್ಧಿ ಕಲಿಸ್ತಾ ಇದ್ದೀನಿ. ಪೊದ್ದುಗೆ ಮಾತು ಕೊಟ್ಟಿರಂಗೆ ಏನಿಯ. ಲೇ ಪ್ರೇಮಿ, ನಿನಗೆ ಹಿಂಗೆ ಕಾಣಿಸ್ತೈತೆ, ಭದ್ರಮ್ಮಂಗೆ ಹಂಗೆ ಕಾಣಿಸ್ತೈತೆ. ಹೆಂಗೆ ಈ ಮಿತ್ರ? ಭದ್ರಮ್ಮ ಡೀಲ್ ಕೊಡೋ ಗಂಟೆ ಕೊಟ್ಬಿಟ್ಟು ದೇವ್ರನ್ನ ಹೇಳ್ತಾ ಇದ್ದೀನಿ, ನಾಟಕ ಆಡ್ಬೇಡ ಇನ್ನಂತೂ. ಡೀಲ್ ಕೊಟ್ಬಿಟ್ಟಿದ್ಯಾ ನೀನು ನನಗೆ, ನಿನ್ನ ಮಗಳು ಸಮೇತ ಹೇಳಿದೆ ಡೀಲ್ನ. ಓಕೆ ಮಾಡ್ಕೊಂಡು ಕಷ್ಟಪಟ್ಟು ನಮ್ಮ ಅತ್ತೆ ಮಾತಾಡಿಸ್ತಿರಲಿಲ್ಲ, ಹೋಗಿ ನಮ್ಮ ಅತ್ತೆಗೆ ಕೈ ಕಾಲು ಒತ್ತಿ ಒಳಗಡೆಯಿಂದ ಈಚೆ ಕಡೆ ಕಸ ಗುಡಿಸಿ ಪಾತ್ರೆ ತಿಕ್ಕಿ ನಮ್ಮ ಅತ್ತೆಗೆ ತಿಂಡಿ ಮಾಡಿಕ್ಕಿ ನೈಸ್ ಮಾಡ್ಬಿಟ್ಟು ಕೂತ್ಕೊಂಡು 4-5 ಗಂಟೆ ವೇಸ್ಟ್ ಮಾಡ್ಕೊಂಡು ನನ್ನ ಟೈಮ ನಮ್ಮ ಅತ್ತೆ ಸೇವೆ ಮಾಡ್ಬಿಟ್ಟು ನಮ್ಮ ಅತ್ತೆ ಬಾಯಿ ಬಿಡಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಇಲ್ಲಿ ನೀನು ನೋಡಿದ್ರೆ ಏನೇನೋ ಹೇಳ್ತಾ ಇದ್ದೀಗ. ಲೇ ನಿನ್ನ ವಿಡಿಯೋ ಮಾಡ್ಕೊಂಬಿಟ್ಟು ಬರೋದು ಮುಖ್ಯ ಅಲ್ಲ ಕಣ್ಲೆ, ನೀನು ಏನು ಮಾಡ್ತಾ ಇದ್ದೀಗ ಅನ್ನೋದು ಮುಖ್ಯ. ಸುಮ್ಮನೆ ವಿಡಿಯೋ ಮಾಡ್ಕೊಂಬಿಟ್ಟು ಬಂದ್ಬಿಟ್ರೆ ಆಗೋಯ್ತದ? ಏನೇ ಒಗಳ ವಿಡಿಯೋನ ನೀನು ಏನಕ್ಕೆ ಮಾಡ್ಕೊಂಬಿಟ್ಟು ಬಂದಿದ್ಯಾ? ನಿನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತವೆ? ಒಗಳ ವಿಡಿಯೋ ಅಲ್ಲ ಇದು, ಉಕ್ಕಳ ವಿಡಿಯೋ. ನಿನ್ನ ಕಣ್ಣು ನೆಟ್ಗಿಕ್ಬಿಟ್ಟು ನೋಡು, ಕಿವಿ ನೆಟ್ಗಿಕ್ಬಿಟ್ಟು ಕೇಳಿಸ್ಕ. ನಿನಗೇನು ತಲೆಗಿಲೆ ಕೆಟ್ಟಿಲ್ಲ ತಾನೇ ನಿನಗೆ? ಲೇ ಮನ್ಯಾಳಿ, ನನ್ನ ತಾಗ 1 ಲಕ್ಷ ರೂಪಾಯಿ ಸುಮ್ಮನೆ ಪುಕ್ಸಟ್ಟೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ದಿರೋ ನಾಟಕ ಎಲ್ಲನೂ ಆಡ್ತಿದ್ದೇನೆ. ಪುಕ್ಸಟ್ಟೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ನೀನು ಪುಕ್ಸಟ್ಟೆ ಗಿಕ್ಸಟ್ಟೆ ಎಲ್ಲನೂ ಕಿತ್ಕೊಳಕ್ಕೆ ನೋಡ್ಬಿಟ್ಟು ನಾನು 10 ಪೈಸೆ ಕೊಡಕ್ಕಿಲ್ವೇ ಪ್ರೇಮಿ? ನೀನು ಇಂಥಕ್ಕೆ ಚೆನ್ನಾಗಿ ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ರೆ 1 ಲಕ್ಷದ ಇನ್ನೂ 5,000 10,000 ಎಕ್ಸ್ಟ್ರಾ ನಿನಗೆ ಕೊಟ್ಬಿಡ್ತಿದ್ದೆ. ಆದರೆ ಇಂಥ ವಿಡಿಯೋಗೆ ನಾನು ಯಾಕೆ ಕೊಡ್ಲಿ ನಿನಗೆ? ನಾನು 10 ಪೈಸೆನೂ ಕೊಡಕ್ಕಿಲ್ಲ ನಿನಗಂತೂ. ನೋಡು, ನಂತ ಕಟ್ಕೊಳಕ್ಕೆ ಹೋಗ್ಬೇಡ, ನಾನು ಈಗಲೇ ಹೇಳಿದ್ದೀನಿ. ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನೆ ನಂಗೆ 1 ಲಕ್ಷ ರೂಪಾಯಿನ ಕೊಟ್ಬಿಡು. ನಂಗೆ 1 ಲಕ್ಷ ಬೇಕಷ್ಟೇ ಏನಿಯಾ, ಸುಮ್ಮನೆ ನೀ 1 ಲಕ್ಷ ಕೊಟ್ಬಿಡು. ನಾನು ಯಾಕೆ ಕೊಡಲಿ 1 ಲಕ್ಷನ? ನಾನು ಕೊಡಕ್ಕಿಲ್ಲ 1 ಲಕ್ಷನ. ಯಾವಾಗ ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿಲ್ಲ, ನಿನಗೆ ಯಾಕೆ ಕೊಡಬೇಕು 1 ಲಕ್ಷನ? ಈಗ ಕೊಡ್ತೀಯೋ ಕೊಡಕ್ಕಿಲ್ವ ಹೇಳು? ನನಗಂತೂ 1 ಲಕ್ಷ ರೂಪಾಯಿ ಕೊಡಲೇಬೇಕು. ಈಗ 1 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದರೆ ದೇವ್ರನ್ನೇ ಭದ್ರಮ್ಮ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ನೀ ಇವಾಗ ವಿಡಿಯೋ ಮಾಡಿಲ್ಲ, ಬಂದು ಕಾಸು ಕೇಳ್ತಾಳೆ. ಹಬ್ಬ ಈ ಕಿತ್ತಾಟ ನಮ್ಮ ಪೊದ್ದು ನೋಡ್ಬೇಕಿತ್ತು, ಇನ್ನೂ ಚೆನ್ನಾಗಿರೋದೆ. ಈ ಕಿತ್ತಾಟ ನೋಡಕ್ಕೆ ನಮ್ಮ ಪೊದ್ದು ಇಲ್ಲಿಲ್ವೇ? ಅಪ್ಪಬ್ಬ ಎಷ್ಟು ಚೆನ್ನಾಗಿ ಕಿತ್ತಾಡ್ತಾ ಇದ್ದೀರಾ ಮನೆಯಾಳಿಗಳೇ ಇಬ್ರು. ಕಿತ್ತಾಡಿ. ನೋಡು ಬದ್ರಿ, ನೀನು ಚೆನ್ನಾಗಿರಕ್ಕಿಲ್ಲ. ದೇವ್ರನ್ನ ಹೇಳ್ತಾ ಇದ್ದೀನಿ, ದುಡ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನಮ್ಮ ಅಮ್ಮಂಗೆ ಬೇರೆ ಹೇಳಿದ್ದೀನಿ ಪಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡು, ದೇವ್ರನ್ನೇ ಕೇಳ್ತೀನಿ, ಕೊಟ್ಬಿಡು ಸುಮ್ಕೇನೆ. ಕೊಡಕ್ಕಿಲ್ಲ ಅಂದರೆ ಕೊಡಕ್ಕಿಲ್ಲ, ನಾನು 10 ಪೈಸೆ ಕೊಡಕ್ಕಿಲ್ಲ ನಾನು. ಇದೇ ಮಾತು, ಇದೇ ಕೊನೆಯ ಸಲ ಕೇಳ್ತಿದ್ದೀನಿ. ನೋಡು, ನಾನು ಏನು ಮಾಡ್ತೀನೋ ನನಗೆ ಏನೇ ಗೊತ್ತಿಲ್ಲ. ನೀನು ಏನಾರ ಮಾಡು, ನನಗೇನಂತೆ, ನಾನು ಕೊಡಕ್ಕಿಲ್ಲ. ಅಲ್ಲಲೇ ನ್ಯಾಯವಾಗಿ ವಿಡಿಯೋ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೀನು ನಾನೇನಂತ ಹೇಳಿದ್ದು? ನಿಮ್ಮ ಅತ್ತೆ ಎಲ್ಲನೂ ಮಾತಾಡೋದನ್ನೆಲ್ಲನೂ ವಿಡಿಯೋ ಮಾಡ್ಕೊಂಬಿಟ್ಟು ಜನಗಳನ್ನ ಹತ್ರ ಬೈಕೊಳ್ಳೋದನ್ನ ವಿಡಿಯೋ ಮಾಡ್ಕೊಂಬಿಟ್ಟು ಬಾರಿ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಒಗಳದನ್ನ ವಿಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ದೀಗಲ್ವೇ ನೀನು? ಈಗ ನೀನು ಮಾತಾಡ್ತಿರೋದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ನಿನಗೇನೋ ಗ್ರಾಚಾರ ಕೆಟ್ಟೈತೆ ಅನ್ನಿಸ್ತದೆ ನಿಂಗೆ, ಅದಕ್ಕೆ ತಿಕ್ಲು ಹಿಂಗೆ ಆಡ್ತಿರೋದು ನಿನಗೇನೋ ಗ್ರಾಚಾರ ಕೆಟ್ಟೋಗ್ಬಿಟ್ಟೈತೆ ನಿನಗೆ. ಏನು ಗ್ರಾಚಾರ ಕೆಟ್ಟೈತೆ? ನನಗೆ ಕೆಟ್ಟಿರೋ ನೀನು ಕೆಟ್ಟಿರೋದು. 1 ಲಕ್ಷ ರೂಪಾಯಿ ಕಾಸು ಕೊಡ್ತೀನಿ ಅಂತ ಹೇಳಿಲ್ವೋ? ಮಾಡ್ಕ ಪ್ರೇಮಿ, ವಿಡಿಯೋ ಮಾಡ್ಕ. ಹೇ ಮನೆಯಾಳ ಪ್ರೇಮಿ, ನೋಡು, ಹೇಳಿದ್ದೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನಾನು ಕೊಡಕ್ಕಿಲ್ಲ ಅಂತ ಹೇಳಿದ್ನಾ? ಕೊಡ್ತೀನಿ ಅಂತ ನೀನೇ ಹೇಳಿದ್ದೆ. ನಾನಂತೂ ಹಿಂಗೆ ಕೊಟ್ಟುಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನೀನು ಯಾವ ವಿಡಿಯೋ ಮಾಡ್ಕೊಬಿಟ್ಟು ಬಂದ? ನಿಮ್ಮ ಅತ್ತೆ ಬೈದಿರೋದನ್ನ ವಿಡಿಯೋ ಮಾಡ್ಕೊಂಬಿಟ್ಟು ಬಾರಿ ಅಂದರೆ ನಿಮ್ಮ ಅತ್ತೆ ಜನರನ್ನೆಲ್ಲ ಹೊಗಳಿ ಅಟ್ಟು ಕೆಲಸ ಅದನ್ನು ವಿಡಿಯೋ ಮಾಡ್ಕೊಬಿಟ್ಟು ಬಂದು ನೀನೇ ಪ್ರಚಾರ ತಗೋತಾ ಇದೆಯಾ? ನನಗೆ ಕಾಗೆ ಹರಿಸ್ತಾ ಇದೆಯಾ? ನೋಡೆ, ನೀನು ಸುಮ್ಕೇನಿಯೇ ಹೊಂಟೋಗು ಇತ್ತ ಕಡೆಯಿಂದ. ಇನ್ನೊಂದು ಏನಾದರೂ ಡೀಲ್ ಮಾಡೋದೇನಿಯೇ ತಪ್ಪಮ್ಮ. ನೀನು ನಿನ್ನ ಸವಾಸ, ನಿನ್ನ ಡೀಲು ನನಗಂತೂ ಬೇಕಾಗೇನಿಯೇ ಇಲ್ಲ. ಹೌದಾ? ಇದೇ ಕೊನೆ ಮಾತಲ್ವಾ? ಆಯಿತು, ಈ ಪ್ರೇಮಿ ಏನು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಿನಗೆ ತೋರಿಸ್ಬಿಡ್ತೀನಿ. ತೋರ್ಸೋಗೆ ಏನೇ ಮಾಡ್ತೀಯಾ ನೀನು? ನಿನ್ನ ಕೈಲಿ ಏನೇ ಮಾಡೋಕ್ಕಾಯ್ತದೆ? ನಿಮ್ಮ ಅತ್ತೆನೇ ಕ್ಯಾಕರ್ಸ್ ಮಕ್ಕೋಗ್ಬಿಟ್ಟು ನಿನ್ನ ಮನೆಯಿಂದ ಈಚೆ ಕಡೆ ಹಾಕೋಳೆ ಅಂತಂದ್ರೆ ನಿನ್ನ ಕೈಲಿ ಏನೇ ಮಾಡೋಕ್ಕಾಯ್ತದೆ? ನಿನ್ನ ಕೈಲಿ 10 ಪೈಸದ ನಿನ್ನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ನನ್ನಂತೂ ಕೆಣಕಕ್ಕಾಗದೇನೇ ಇಲ್ಲ. ಒಯ್ತಾ ಇರು, ಅದೇನು ಮಾಡಬೇಕು ಅಂತ ಅನ್ನಿಸೋದು ಮಾಡು. ಬೇಡ ಅಂತಂದ್ರೆ ಯಾರು? ನಿನ್ನ ಜನ್ಮಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟೆ ನಾನು. ವಿಡಿಯೋ ಮಾಡ್ಕೊಂಬಿಟ್ಟು ಬಾರಿ ಅಂದರೆ ನನಗೆ ಕಾಗೆ ಹಾರಿಸ್ತಾಳೆ ವಿಡಿಯೋನ. ಚೆನ್ನಾಗಿಲ್ದ್ರೆ ವಿಡಿಯೋನ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಕಾಸು ಕೇಳಿದ್ರೆ ಯಾರು ಕೊಟ್ಟರು ಕಾಸನ್ನ? 1 ಲಕ್ಷ ರೂಪಾಯಿ ನನಗೆ ಗಿಡದಾಗ ಬಿಡ್ತದೆ ನಂಗೆ ಕಾಸು ಕೊಡೋಕ್ಕೆ. ಈ ಪ್ರೇಮಿ ಮಾಡೋ ಕೆಲಸ ಎಲ್ಲ ಎಡವಟ್ಟು ಕೆಲಸನೇನಿಯ. ನನ್ನ ಮಗಳು ಹೋಗಿ ಇಂಥ ಮನೆಗಳಲ್ಲ ಇವ್ರ ಮನೆಗೆ ಹೋಗ್ಬಿಟ್ಟು ಅವಳಲ್ಲ. ಅಯ್ಯೋ, ನನಗೆ ಯಾಕೆ ಕಡೆ ಎಲ್ಲ ಕಡೆಯಿಂದನೂ ಗೂಟ ಬೀಳ್ತಾ ಇತ್ತಲ್ಲ ನನಗಂತೂ ಯಾಕೋ ನೆಮ್ಮದಿನೇನಿಯೇ ಇಲ್ವಲ್ಲ. ಇವಳು ಇಷ್ಟೊತ್ತಾದರೂ ಬರಲಿಲ್ವಲ್ಲಪ್ಪ. ಇವಳು ಬರಬೇಕಿತ್ತಾನೆ ಇಷ್ಟೊತ್ತಾಗಲೇನಿಯಾ? ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಇವಳು ಬತ್ತಳೆ ಅಂತ ಅನ್ಕೊಂಡಿದ್ದೆ ನಾನಂತೂ. ಆವಾಗಿಂದ ಕಾಯ್ತಿದ್ದೀನಿ 1 ಲಕ್ಷ ರೂಪಾಯಿ ತಗೊಂಡು ಯಾವಾಗ ಬತ್ತಳೋ ಏನೋ ಈ ಮನೆಯಾಳಿ ನನ್ನ ಮಗಳು. ಅಯ್ಯೋ, ಬೇಗ ಬಾರೇ. ಕಾಯ್ತಾ ಇರು. ಈಗ ಅಮ್ಮ ಮಗಳಿಬ್ರು ಚೆನ್ನಾಗಿ ಹುರ್ಕೊಳ್ಳೋದನ್ನ ಬೇರೆ ನೋಡ್ಬೇಕು ನಾನು. ಅಬ್ಬೊಬ್ಬ, ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ. ಮಗಳೇ, ಆಗ್ಲಿಂದ ಮೇಕಪ್ ಮಾಡ್ಕೊಂಡು ಕಾಯ್ಕೊಂಡು ಕುಂತಿದ್ದೀನಿ. ಬಿಸಿಲಿಗೆ ಮೇಕಪ್ ಎಲ್ಲ ಹೊಂಟೋಗ್ಬಿಟ್ಟೈತೆ. ಅಯ್ಯೋ ನೋಡು ಹೆಂಗೆ ಅಂತ ಹೇಳ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡು ಆಗಲಕ್ಕೂ ಎಳ್ಕಿತ ಹೋಗ್ಬಿಟ್ಟು ಪೌಡ್ರೆಲ್ಲ ಮೆತ್ಕೊಂಡ್ಬಿಟ್ಟು ಬಂದೆ. ಹಬ್ಬ ಚೆನ್ನಾಗಿ ಕಾಣಿಸ್ತೀನಲ್ವಾ? ದೊಡ್ಡ ಹೋಟ್ಲು ಕರ್ಕೊಂಡೋಗಿ ಸಣ್ಣ ಪುಟ್ಟ ಹೋಟ್ಲಿಗೇನು ಬೇಡ. ರೋಟಿ, ಕರ್ರಿ, ಆಮೇಕಿಂದ ಬೇಬಿ ಕಾರ್ನ್ ಮಂಚೂರಿ, ಪನ್ನೀರ್ ಮಂಚೂರಿ ಎಲ್ಲ ತಿನ್ಕೊಬಿಟ್ಟು ಬರೋನಿ. ಹಾಗೆ ಚಿಕನ್ನು ನನಗಂತೂ ಬೋಲ್ ಇಷ್ಟ. ಕಾಯ್ತಾ ಇದ್ದೀನಿ ನಾನಂತೂ ತಿನ್ನೋಕ್ಕೆ. ಕಾಯ್ತಾ ಇರ್ರಿ ಕುತ್ಕೊಂಡು. ಹಬ್ಬದ್ರಿ ನಮ್ಗೆ ಏನಿಯಾ ಮೋಸ ಮಾಡ್ಬಿಟ್ಲು. ಏನೇ ಹೇಳ್ತಾ ಇದ್ದೀಗ? ಹ್ಞೂ ಕಣಮ್ಮ, ಮೋಸ ಮಾಡ್ಬಿಟ್ಲು. ಮೋಸ ಮಾಡಿದ್ಲಾ? ಕೊಡ್ಲಿಲ್ಲ ಕಣಮ್ಮ ಕಾಸನ್ನ. ವಿಡಿಯೋ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ ತಾನೆ. ವಿಡಿಯೋ ನಮ್ಮ ಮತ್ತೆ ಬೈಯೋದನ್ನ ವಿಡಿಯೋ ತೋರಿಸಿದ್ರು ಇದು ಚೆನ್ನಾಗಿಲ್ಲ, ನಿಮ್ಮ ಮತ್ತೆ ಹೊಗಳ್ತೈತಿ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸೋದಲ್ಲಮ್ಮ.
ಏನು ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಕಣಮ್ಮ, ನಮ್ಮ ಅತ್ತೆ ತಾಗ ಮೈ ಹೊಡ್ಕೊಂಡು ಪೂಸಿ ಹೊಡ್ಕೊಂಡು ನಮ್ಮ ಅತ್ತೆನ ಅಟ್ಟು ಕತ್ತಿಸ್ಬಿಟ್ಟೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಂದಿದ್ನಲ್ಲಮ್ಮ, 1 ರೂಪಾಯಿ ಕೊಡಲಿಲ್ಲ ಕಣಮ್ಮ ಭದ್ರಮ್ಮ. ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಆ ಬದ್ರಿಗೆ ಒಂದು ಗತಿ ಕಾಣಿಸ್ತೀನಿ ಕಣಮ್ಮ ನಾನಂತೂ. ಹಿಂಗೆ ಯಾಕೆ ಬಿಡ್ತೀಯಾ? ಕಾಣಿಸು, ಸರಿಯಾಗಿ ಕಾಣಿಸು ಆ ಬದ್ರಿಗೆ, ಮನೆಯಾಳು ಬದ್ರಿಗೆ. ನಾನು ಎಷ್ಟು ಆಸೆ ಕಾಯ್ಕೊಂಡಿದ್ದೆ ಗೊತ್ತಾ ಅವಾಗಿಂದನೂ. ಬತ್ತಿಯಾ 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 ಅಂತೇಳ್ಬಿಟ್ಟು ಅದು ಯೋಸ್ ಆಸೆ ಕಾಯ್ಕೊಂಡಿದ್ನೋ ನಾನಂತೂ. ಎಲ್ಲ ಎಡವಟ್ಟಾಗೋಗ್ಬಿಡ್ತಲ್ಲ ಮಗಳೇ. ಆಸೆ ಮಾಸ ಆಗೋಗ್ಬಿಡ್ತು. ಅವಳು ದರಗಕ್ಕಿಲ್ಲ ಹಾಳಾಗೋಯ್ತಾಳೆ. ಅವಳಿಗೊಂದು ಗತಿ ಕಾಣಿಸ್ತೆ, ನೀನಂತೂ ಬಿಡಬೇಡವೇ. ಅದೇ ನೋಡ್ತಾ ಇದ್ದೀನಿ, ಏನಾರ ಒಂದು ಪ್ಲಾನ್ ಮಾಡಿ ಗತಿ ಕಾಣಿಸ್ತೀನಿ. ಅವಳು ಬೈಕೊಂಡ್ರೆ ವಿಡಿಯೋನು ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆದು ಮಾಡ್ಕೊಂಡಿದ್ದೀನಿ. ಎಂತ ಇದು ಮಾಡ್ತಾಳೆ ನೋಡು. ಕೋಪ ಮಾಡ್ಕೊಳ್ಳೋ ಅಂಥದ್ದಲ್ಲ ಇವಾಗ. ಈಗ ಬುದ್ಧಿ ಉಪಯೋಗಿಸಿ ದುಡ್ಡು ಮಾಡ್ಕೊಳ್ಳೋ ಅಂಥದ್ದು ನೀನು. ಬುದ್ಧಿ ಉಪಯೋಗಿಸಿ ದುಡ್ಡು ಮಾಡ್ಕೊಂಡು ಆ ಬದ್ರಿಗೊಂದು ಗತಿ ಕಾಣಿಸು. ನಿಮ್ಮ ಅತ್ತೆ ಹಿಡಿಯೋನು ಐತೆ ತಾನೆ, ನಿಮ್ಮ ಅತ್ತೆ ಹಿಡಿಯೋ ಐತೆ, ಇವಳ ಹಿಡಿಯೋ ಐತೆ. ಏನೋ ಒಂದು ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋದು ಕಲ್ತ್ಕ. ಇವಳು ಬದ್ರಿ ಅಂತ 10 ಪೈಸೆ ಬುಚ್ಚಾಕಿಲ್ಲ ಅಂತ ಗೊತ್ತಾಯ್ತಲ್ಲ. ಈ ಬದ್ರಿ ಮಾನ ಮರ್ಯಾದಿನ 3 ಕಾಸು ಕರಾಜ್ ಹಾಕ್ಬಿಡು. ಬದ್ರಿ ಮಾನ ಮರ್ಯಾದಿನ, ಅವಳು ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತು ಅಂತಂದರೆ ನೋಡಪ್ಪ, ಆರಾಮಾಗೆ ನೆಮ್ಮದಿಯಾಗಿರ್ಬೋದು. ಎಲ್ಲ ಹೋಯ್ತು ಅಂದರೆ ನೋಡ್ತೀರಮ್ಮ, ಬದ್ರಿ ಹುರ್ಕೊಂಡು ಸಾಯ್ಬೇಕು. ಹಂಗೆ ಮಾಡ್ತೀನಿ ಬದ್ರಿ. ಇದಪ್ಪ ಚೆನ್ನಾಗಿರೋದು ಅಂತಂದರೆ ಅಬ್ಬಬ್ಬಬ್ಬ. ಲೇ ಬದ್ರಿ, ಕುಂತ್ಕೊಳ್ಳೋಕ್ಕಾಗ್ದಿರೋ ಇರುವೆ ಬಿಟ್ಕೊಂಡ್ರು ಅನ್ನಂಗೆ ಚೆನ್ನಾಗಿರುವೆ ಬಿಟ್ಕೊತೀಯ ನೀನಂತೂ. ಈ ಪ್ರೇಮಿ ಏನು ಅಂತ ಗೊತ್ತಿತ್ತು ನಿನಗೆ ಮೊದಲೇನೆಯ. ಪ್ರೇಮಿ ಮೊದಲೇನೇ ಗೊತ್ತಿದ್ರು ಹಿಂಗೆ ಯಾಕೆ ಮಾಡೋಕ್ಕೋದೆ? ನೀನು ಇಲ್ಲೇ ಇರಮ್ಮ, ನೀನು ಇಲ್ಲೇ ಇರು. ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ, ನೀನು ಇಲ್ಲೇ ಇರು. ಸರಿನೇ, ನನಗೆಲ್ಲ ಆಸಮಾಸ ಇಕ್ದೊಳನ್ನು ಮಾತ್ರ ಸುಮ್ಮನೆ ಬಿಡ್ಬೇಡ ನೀನು. ಸರಿಯಾಗಿ ಮಾಡು. ಸುಮ್ಮನೆ ಬಿಟ್ಬಿಡ್ತೀನ ನಾನು? ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ಸರಿಯಾಗಿ ಮಾಡಿಬಿಟ್ಟೆ ನೀನು ಬರೋದು. ಇರು, ಸರಿಯಾಗಿ ಮಾಡ್ತೀನಿ. ಅವಳಿಗೆ ನನ್ನ ಮಾನ ಮರ್ಯಾದೆ ಕಳೆದಿಯಲ್ಲ. ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಕೊಡಲಿಲ್ಲಲ್ವಾ? ನೀನು ನೋಡಿ ಹೆಂಗೆ ಕಳೀತೀನಿ ಅಂತ. ಆದ್ರೂ ಏನೇನೋ ಕನಸಿಕ್ಕೊಂಡಿದ್ದೆ. ಅದು ತಿನ್ನಬೇಕು, ಇದು ತಿನ್ನಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನು ಇಲ್ವೇ, ಏನು ತಿನ್ನೋಕ್ಕೇನು ಇಲ್ವೇ. ಅದಕ್ಕೇನೇ ಬೇಜಾರಾಯ್ತಾಯ್ತು ನನಗಂತೂ. ಯಪ್ಪ ದೇವ್ರೆ, ಇವ್ರದಂತೂ ಕಿತ್ತೋದ್ ಫ್ಯಾಮಿಲಿ. ಆ ಭದ್ರಮ್ಮಂಗೆ ಅದು ಯಾರು ಕಾಲಿ ಗಳಿಗೇನೋ ಏನೋ ಗೊತ್ತಿಲ್ಲ, ಬೀದಿಗೆ ಬಂದ್ಬಿಟ್ಲು. ಹೆಂಗೋ ಮಗನ ಜೊತೆ ಸೊಸೆ ಜೊತೆ ಚೆನ್ನಾಗಿದ್ದಿದ್ರೆ ಇದೆಲ್ಲ ಆಗದ. ಮಗಳು ಅಂತ ಹೋಗ್ಬಿಟ್ಟು ಸರಿಯಾಗಿ ಏನೇ ಹಾಕೊಂಡ್ಲು ಬಿಡು. ನಾಮ ಅಂತೂ ನಮ್ಮ ಪೊದ್ದು ಡಾರ್ಲಿಂಗ್ ಹೇಳಿದ ಕೆಲಸನ ಮುಗಿಸ್ದೆ.